ಜೈ ಭೀಮ್. ಮೊದಲಿಗೆ ಸರ್ವರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಭದ್ರವಾದ ಬುನಾದಿ ಇಲ್ಲ ಅಂತಂದ್ರ ಅದ್ರ ಮೇಲೆ ಮಹಡಿ ಕಟ್ಟಕ್ ಆಗಂಗಿಲ್ಲ. ಅದೇ ರೀತಿ ಬೀಜ ಇಲ್ದನ ಹೆಮ್ಮರದ ಕಲ್ಪನೆ ಮಾಡ್ಕೊಳಕ ಆಗಂಗಿಲ್ಲ. ಒಂದ್ ವೇಳೆ ನಾವು ಪುರುಷಾರ್ಥ ಎಂಬ ಇಮಾರತಿ ಕಟ್ಟಬೇಕಂತಂದ್ರ ಭದ್ರ ಬುನಾದಿ ಹಾಕ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಸಫಲತೆಯ ವೃಕ್ಷವನ್ನು ಬೆಳೆಸ್ಬೇಕಂತಂದ್ರ ಒಂದ್ ಚಲೋ ಬೀಜ ಬಿತ್ತಬೇಕಾಗತ್ತ. ಈ ಯಶಸ್ ಅನ್ನೋದು ಏನೈತಲ್ಲ, ಸಂತಿಯೊಳಗ್ ಹೋಗಿ ಖರೀದಿ ಮಾಡ್ಕೊಂಡ್ ಬರೋದಲ್ಲ. ಕರೆಂಟಿನ ತಂತಿ ಜೋತ್ ಬಿಟ್ಟಿರ್ತಾರ, ಅವು ಬರೀ ಗಾಳಿಗೆ ಅಳಗಾಡಿದ್ರ ಕರೆಂಟ್ ಬರೋದಿಲ್ಲ. ಅವಕ್ಕ ಪವರ್ ಗ್ರಿಡ್ TC ಬೇಕಾಗತ್ತೆ. ಅದಿಲ್ಲ ಅಂತಂದ್ರ ನಮ್ ಮಂದಿ ಅವ್ರ ಮ್ಯಾಗ ಬಟ್ಟಿ ಒಗದ ಒಣಾಕಕ್ ಹಾಕ್ಬಿಡ್ತಿದ್ರ. ಹಂಗಾಗಿ ನಾವೆಲ್ರೂ ಒಂದ್ ತಾಮ್ರ ತಂತಿದ್ದಂಗ, ಏನ್ರ ನಮ್ಮ ಪವರ್ ಗ್ರಿಡ್ TC ಅನ್ನು ಕಂಡ್ಕೊಳ್ಳಿಲ್ಲ ಅಂದ್ರ ನಮ್ನು ತಗೊಂಡ್ ಹೋಗಿ ಮುರ್ಕಾಕ್ ಮಾರೋರ್ಗೆ ಹಾಕ್ಬಿಡ್ತಾರ. ನಮಸ್ಕಾರ, ನಾನ್ ನಿಮ್ಮ ಮಹೇಶ್ ಮಾನೆ. ನಾನು ನನ್ನ ಜೀವನದಾಗ ಈ ಕರೆಂಟಿನ ಪವರ್ ಗ್ರಿಡ್ ಅನ್ನು ನನ್ನ ಪೂರ್ವಜರು ಮತ್ತು ಮಹಾಪುರುಷರಿಂದ ಸಾಲ ಪಡ್ಕೊಂಡೇನಿ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳುದಂತಂದ್ರ, ನೀವು ನಿಮ್ಮ ಪೂರ್ವಜರಿಂದ ಹಿರಿಯರಿಂದ ಕಲ್ಕೋರಿ. ಹಂಗ ಭಾರತ ಮತ್ತು ವಿಶ್ವದ ಮಹಾಪುರುಷರಿಂದ ಕಲಿಯುವುದು ಬಾಳ ಐತಿ. ಆದ್ರ ನಾವಿವತ್ತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಂದ ಕಲಿಯೋಣ. ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟುತ್ತಾರೆ. ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದವರು. ಇವರು ಮಹಾರ್ ಎಂಬ ಜಾತಿಯೊಳಗ ಹುಟ್ಟ್ಯಾರ. ಈ ಜಾತಿಯೊಳಗ ಹೆಚ್ಚಿನ ಜನ ಬ್ರಿಟಿಷರ ಸರ್ಕಾರದಾಗ ಮಿಲಿಟರಿ ಸೇನೆಯಲ್ಲಿ ಉದ್ಯೋಗಕ್ಕಾಗಿ ಸೇರ್ಕೊಳ್ತಿದ್ರು. ಸ್ವತಃ ಅಂಬೇಡ್ಕರ್ ಅವರ ಅಜ್ಜ ಮಾಲೋಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಳಗ ಆಗಿನ ಬಾಂಬೆ ಬ್ರಾಂಚಿನ ಸೇನೆಯಲ್ಲಿ ಸೇರಿ ಹವಾಲ್ದಾರರಾಗಿ ನಿವೃತ್ತಿ ಹೊಂದಿದ್ರು. ಮತ್ತಿವರು ಆ ಕಾಲಕ್ಕಿನ 19 ಮೆಡಲ್ಗಳನ್ನು ಪಡ್ಕೊಂಡಿದ್ರು. ಇವರಿಗೆ ಇಬ್ರ ಮಕ್ಕಳು, ರಾಮ್ಜಿ ಸಕ್ಪಾಲ್, ಮೀರಾ ಸಕ್ಪಾಲ್ ಅಂತ. ರಾಮ್ಜಿಗೆ ಠಾಣೆಯ ಮುರ್ಬಾದ್ಕರ್ ಎಂಬ ಅಸ್ಪೃಶ್ಯ ಮನೆತನದ ಹೆಣ್ಣು ಭೀಮಾಬಾಯಿಯನ್ನು ತಂದು ಮದುವೆ ಮಾಡಿಸಿದ್ರ. ಮುಂದ ಈ ದಂಪತಿಗಳಿಗೆ 14 ಮಕ್ಕಳು ಹುಟ್ಟಿದ್ರು. ಈ 14ನೇ ಮಗುನ ನಮ್ಮ ಭೀಮ್ರಾವ್ ರಾಮ್ಜಿ ಸಕ್ಪಾಲ್. ರಾಮ್ಜಿ ತನ್ನ ಮಕ್ಕಳಿಗೆ ಸಣ್ಣೋರಿದ್ದಾಗನ ಕಬೀರರ ದೋಹೆಗಳು, ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳ್ತಿದ್ರು. ಭೀಮ್ರಾವ್ ಅವರು 6 ವರ್ಷದವರಿದ್ದಾಗ ಅವರ ತಾಯಿ ಭೀಮಾಬಾಯಿ ತೀರ್ಕೊಂತಾರ. ಅದರ ಸಂಬಂಧ ತಾಯಿಯ ಒಂದು ಪ್ರೀತಿನ ತನ್ನ ಅತ್ತೆ ಮೀರಾಬಾಯಿಯಲ್ಲಿ ಪಡ್ಕೊಂತಾರ. ಭೀಮ್ರಾವ್ ಅವರಿಗೆ ಪ್ರಾಥಮಿಕ ಶಾಲೆ ಕಲಿಯುವಾಗನ ಅಸ್ಪೃಶ್ಯತೆಯ ಅನುಭವ ಆಕೈತಿ. ಕೆಲವೊಂದಿಷ್ಟು ಮಾಸ್ತರ್ಗಳು ಸಹಪಾಠಿ ಗೆಳೆಯರು ಇವರನ್ನ ಕಂಡ್ರ ಮಾರು ದೂರ ಹೊಕ್ಕಿದ್ರ. ಅವರು ದಲಿತ ಜಾತಿಗೆ ಸೇರಿದವರಂತ ಅವರನ್ನ ಹಂತ್ಯಕ್ಕೆ ಸೇರಿಸ್ಕೊಳ್ತಿದ್ದಿಲ್ಲ. ಅಂತಾದ್ರಾಗ ಸಾತಾರದ ಪ್ರಾಥಮಿಕ ಶಾಲೆಯಲ್ಲಿ ಪೆಂಡ್ಸೆ ಅಂಬೇಡ್ಕರ್ ಎಂಬ ಮಾಸ್ತರ್ ಈ ಬಾಲಕನ ಕಲಿಯುವ ಹುರುಪು ನೋಡಿ ಅವನ ಕಲಿಕೆಗೆ ಮುಂದೆ ಯಾವ್ದ ತೊಂದ್ರೆ ಬರಬಾರ್ದಂತ ಹೇಳಿ ಭೀಮ್ರಾವ್ ರಾಮ್ಜಿ ಸಕ್ಪಾಲ್ ಇದ್ದಿದ್ದ ಹೆಸರನ್ನ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ತಮ್ಮ ಮನೆತನದ ಹೆಸರನ್ನೇ ಹಾಜರಿ ಪುಸ್ತಕದಾಗ ತಿದ್ದುಪಡಿ ಮಾಡಿಸ್ತಾರ. ಹೆಂಗೈತ್ ನೋಡ್ರಿ ನಮ್ಮ ಭಾರತದ ಸಂಸ್ಕೃತಿ. ಮುಂದಕ್ಕ ಹೈಸ್ಕೂಲ್ ಕಲಿಯಾಕ ಬಾಂಬೆಗೆ ಬಂದು ಅಲ್ಲಿ ಎಲ್ಪಿನ್ಸನ್ ಎಂಬ ಪ್ರೌಢಶಾಲೆಗೆ ಸೇರ್ತಾರ. 1907ರಲ್ಲಿ ಅಸ್ಪೃಶ್ಯರಲ್ಲಿಯೇ 10ನೇ ತರಗತಿ ಪಾಸಾದ ಮೊದಲ ವಿದ್ಯಾರ್ಥಿಯಾಗಿ ತೇರ್ಗಡೆ ಹೊಂತಾರ. ಅದಕ್ಕ ಈ ವರ್ಗದ ಮುಖಂಡರೆಲ್ಲ ಸೇರಿ ಇವರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂತಾರ. ಅಲ್ಲಿಗೆ KA ಕೆಲಸ್ಕರ್ ಅವರು ಬಂದು ಅಂಬೇಡ್ಕರ್ ಅವರನ್ನು ಹಾಡಿ ಹೊಗಳ್ತಾರ. ಹಂಗ ಉನ್ನತ ವ್ಯಾಸಂಗಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರ. ಇದರಿಂದ ಅಂಬೇಡ್ಕರ್ 1912ರಾಗ BA ಮುಗಿಸ್ತಾರ. ಮುಂದ ಬರೋಡಾ ಮಹಾರಾಜರ ಆಸ್ಥಾನದಿಂದ ಪ್ರತಿ ತಿಂಗಳ 25 ರೂಪಾಯಿ ಶಿಷ್ಯ ವೇತನ ದೊರೆತಿತ್ತು.
ಮೊದಲ ಮಾಡಿದ ಒಪ್ಪಂದದಂತೆ ಬರೋಡಾದ ಮಹಾರಾಜರಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕ ಆಕಾರ. 15 ದಿನ ಕೆಲಸ ಮಾಡಿದ್ದಿಲ್ಲ. ಅಷ್ಟ್ರಾಗ ತಂದೆಯ ಅನಾರೋಗ್ಯದ ಸುದ್ದಿ ತಿಳಿದ ಮತ್ತ ಬಾಂಬೆಗೆ ಬರ್ತಾರ. ಫೆಬ್ರವರಿ 2, 1913ರಾಗ ಅವರ ತಂದೆ ರಾಮ್ಜಿ ಸಕ್ಪಾಲ್ ತೀರ್ಕೊಂತಾರ. ಮುಂದೇನು ಮಾಡ್ಬೇಕಂತೇಳಿ ಚಿಂತೆ ಮಾಡ್ತಿರ್ಬೇಕಾದ್ರ ಬರೋಡಾದ ಮಹಾರಾಜರು ಯೋಗ್ಯ ವಿದ್ಯಾರ್ಥಿಗಳಿಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಾಕ ಶಿಷ್ಯವೇತನ ಘೋಷಣೆ ಮಾಡಿರ್ತಾರೆ. ಇದರ ಸಹಾಯವನ್ನು ಪಡೆದುಕೊಂಡಂತ ಅಂಬೇಡ್ಕರ್ ಅವರು ಹೊಳ್ಳಿ ತಿರುಗಿ ನೋಡ್ಲೇ ಇಲ್ಲ. 1915ರಲ್ಲಿ MA ಪದವಿ ಕೊಲಂಬಿಯಾದೊಳಗೆ ಮಾಡ್ತಾರ. 1916ರಲ್ಲಿ PhD ಪದವಿ ಅಮೆರಿಕಾದಾಗ ಮಾಡ್ತಾರ. 1920ರಲ್ಲಿ MSc ಪದವಿ ಲಂಡನ್ಯಾಗ ಮುಗಿಸ್ತಾರ. 1923ರಾಗ ದುಡ್ಡಿನ ಸಮಸ್ಯೆಯಾಗಿ ಓದುವುದು ಅರ್ಧಕ್ಕ ನಿಲ್ಲಿಸಿ ಭಾರತಕ್ಕೆ ಬಂದು ವಕೀಲಿಕೆ ಕೆಲಸ ಶುರು ಮಾಡಿದ್ರು. ಮುಂದಕ್ಕ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಶುರು ಮಾಡ್ತಾರ. 1927ರಲ್ಲಿ ಮಹಾಡದ ಚೌಡರ್ ಕೆರೆಯ ನೀರನ್ನು ಮುಟ್ಟುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 1930ರಾಗ ನಾಸಿಕ್ನಾಗ ಕಾಳಾರಾಮ್ ಗುಡಿ ಒಳಗ ಹೋಗುವ ನಿರ್ಧಾರ ಮಾಡ್ತಾರ. 1930ರಿಂದ 1932ರವರೆಗೂ ನಡೆದ ಲಂಡನ್ ರೌಂಡ್ ಟೇಬಲ್ ಸಮ್ಮೇಳನದಾಗ ದಲಿತ ಪ್ರತಿನಿಧಿಯಾಗಿ ಭಾಗವಹಿಸ್ತಾರ. 1935ರಲ್ಲಿ ಯೋಲ ಸಮ್ಮೇಳನದಾಗ ಇನ್ನು ಮುಂದೆ ನಾನು ಹಿಂದೂ ಆಗಿ ಮುಂದುವರಿಯುವುದಿಲ್ಲ, ನಾನು ಹಿಂದೂ ಆಗಿ ಹುಟ್ಟಿದ್ದು ಆಕಸ್ಮಿಕ, ಆದರೆ ಹಿಂದೂ ಆಗಿ ಸಾಯಂಗಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಅಂಬೇಡ್ಕರ್ ಅವರು 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಶುರು ಮಾಡ್ತಾರೆ. 1946ರಲ್ಲಿ ಪೀಪಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡ್ತಾರೆ. 1946ರಲ್ಲಿ ಸಂವಿಧಾನದ ರಚನಾ ಸಭೆಗೆ ಬಂಗಾಳದ ಪ್ರಾಂತ್ಯದಿಂದ ಆಯ್ಕೆ ಆಕಾರ. ಮುಂದೆ 1947ರಾಗ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಆಕಾರ. ಸತತ ಪರಿಶ್ರಮದಿಂದ ಬಿಟ್ಟು ಬಿಡದೆ 1950ರಾಗ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅಂಬೇಡ್ಕರ್ ಅವರು ಭಾರತದ ನೀರಾವರಿಯ ಜನಕರಾಗಿದ್ದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಜೋಡಣೆಗೆ 1952ರಲ್ಲೇ ಸಲಹೆ ನೀಡಿದ್ರು. ಅಂಬೇಡ್ಕರ್ ಅವರು ನನ್ನ ಮಂತ್ರಿಮಂಡಲದ ವಜ್ರ ಇದ್ದಂಗ ಅಂತ ಹೇಳಿ ಭಾರತದ ಮೊದಲ ಪ್ರಧಾನಮಂತ್ರಿ ಚಾಚಾ ನೆಹರು ಅವರು ಒಮ್ಮೆ ಹೇಳಿಕೊಂಡಿದ್ರ. 1950ರಾಗ ತಾವು ಮಂಡಿಸಿದ್ದ ಹಿಂದೂ ಕೋಡ್ ಅಮೆಂಡ್ಮೆಂಟ್ ಬಿಲ್ ಸಂಸತ್ನ್ಯಾಗ ಪಾಸ್ ಆಗ್ಲಿಲ್ಲ. ಅದಕ್ಕ ಅಂಬೇಡ್ಕರ್ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರ. 1953ರಲ್ಲಿ ಆಂಧ್ರ ಪ್ರದೇಶದ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಗೌರವ ನೀಡಿ ಸನ್ಮಾನಿಸಿತು. 1955ರಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಸ್ಥಾಪನೆ ಮಾಡಿ 1956 ಅಕ್ಟೋಬರ್ 14ರಲ್ಲಿ ನಾಗ್ಪುರದಾಗ ಬೌದ್ಧ ಧರ್ಮ ಸ್ವೀಕರಿಸಿ ಹಿಂದೂ ಆಗಿ ಸಾಯಲಾರೆ ಅಂತ ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ತಿ ಮಾಡ್ತಾರ. ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6, 1950ರಾಗ ತಮ್ಮ ದೆಹಲಿ ನಿವಾಸದಲ್ಲಿ ಕೊನೆ ಉಸಿರು ಎಳಿತಾರ. ಡಿಸೆಂಬರ್ 7ರಾಗ ಮುಂಬೈನ ದಾದರ್ನಲ್ಲಿ ಬೌದ್ಧ ಧರ್ಮದ ನಿಯಮಗಳ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆದು ಹೋಗೈತಿ. ಪ್ರಿಯ ವೀಕ್ಷಕರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಷರಗಳ ತಾಕತ್ತು, ಶಬ್ದಗಳ ಸಾಮರ್ಥ್ಯ, ಭಾಷೆಗಳ ಬಲ ಮತ್ತು ಜ್ಞಾನದ ತಾಕತ್ತನ್ನು ಸರಿಯಾಗಿ ತಿಳ್ಕೊಂಡಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ವಿದ್ಯೆ, ಪರಿಶ್ರಮ, ದಾನ ಕೊಡುವ ಮನಸ್ಸು, ಜ್ಞಾನ ಪಡೆಯುವ ಇಚ್ಛೆ ಯಾರಲ್ಲಿ ಇರುವುದಿಲ್ಲವೋ ಅವರು ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ, ಅವರು ಪ್ರಾಣಿಗಳಿಗಿಂತಲೂ ಕಡೆ ಅಂತ ಹೇಳ್ತಿದ್ರು. ಅದಕ್ಕಾಗಿ ಓದ್ರಿ, ಎಷ್ಟು ಸಾಧ್ಯಕತ್ ಓದ್ರಿ. ನಮ್ಮ ಮನ್ಯಾಗ TV ಸೈಜ್ ದೊಡ್ಡದಾಗಕತ್ತೈತಿ ಹೊರತಾಗಿ ಪುಸ್ತಕ ಇಡು ಕಪಾಟ ಸಣ್ಣದಾಕೊಂತ ಹೊಂಟೈತಿ. ನನ್ನ ಸ್ವಂತ ಅನುಭವದಿಂದ ಹೇಳ್ಬೇಕಂದ್ರ ಪುಸ್ತಕದಂತ ಬಂದು ಈ ಜಗತ್ನಾಗ ಹುಡುಕಾಡಿದ್ರೆ ಸಿಗೋದಿಲ್ಲ. ಈ ಮೊಬೈಲ್, ಇಂಟರ್ನೆಟ್ ಎಲ್ಲ ಸೈಡಿಗಿಟ್ಟ ಪುಸ್ತಕ ಓದೋ ಹವ್ಯಾಸ ಬೆಳೆಸ್ಕೊಂಡ್ರೆ ಅಂದ್ರ ನಿಮ್ಮ ಟೈಮ್ ಹೆಂಗ್ ಓಡೋಕತ್ತ ನಿಮಗ ಹೇಳಂಗಿಲ್ಲ. ಇಂತಹ ಒಂದು ಪಾಠವನ್ನು ನಾನು BR ಅಂಬೇಡ್ಕರ್ ಅವರಿಂದ ಕಲಿತುಕೊಂಡಿದ್ದೇನೆ. ನೀವು ಕೂಡ ಅಂಬೇಡ್ಕರ್ ಅವರಿಂದ ಕಲಿತು
ನಾ ಮೇಲು ನೀ ಮೇಲು ಎಂಬ ಭಾವನೆಯನ್ನು ತೊಡೆದು ಹಾಕಿ ಕರ್ತವ್ಯದ ಮಾರ್ಗದಲ್ಲಿ ನಡೆದು ಯಾವಾಗಲೂ ನಮ್ಮ ಕೀರ್ತಿಗೆ ಕಳಂಕ ಬರದೇ ಇರೋ ಹಾಗೆ ನೋಡಿಕೊಡ್ರಿ. ಧನ್ಯವಾದಗಳು. ಜೈ ಭೀಮ್.